ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಅವಹೇಳನಕಾರಿ ಪದವನ್ನು ಬಳಸಿದ್ದಾರೆ ಅಂತ ಅಂದ್ಬಿಟ್ಟು ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಿದ್ದರಾಮಯ್ಯನವರನ್ನ ಆಕ್ಷೇಪಾರ್ಹ ಪದ ಬಳಸಿ ನಿಂದಿಸಿದ್ದಾರೆ. ಅದೇನೋ ಸೋಮಾರಿ ಸಿದ್ಧ ಅಂತನೋ ಏನೋ ಒಂದು ಪದ ಬಳಕೆ ಮಾಡಿದ್ರು ಪ್ರತಾಪ್ ಸಿಂಹ ಅಂತ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ವಿಜಯಕುಮಾರ್ ಅವರು ದೇವರಾಜ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದರು. ಆ ದೂರಿನ ಅನ್ವಯ ಈಗ ಎಫ್ಐಆರ್ ದಾಖಲಾಗಿದೆ. ನಿನ್ನೆ ಮಾತನಾಡಬೇಕಾದ್ರೆ ನನ್ನ ಸಹೋದರರ ಬಗ್ಗೆ ಇವರೆಲ್ಲ ಆರೋಪ ಮಾಡ್ತಾರೆ, ನನ್ನನ್ನು ಎದುರಿಸೋಕ್ಕೆ ರಾಜಕೀಯವಾಗಿ ಇವ್ರ ಕೈಲಿ ಆಗ್ತಾ ಇಲ್ಲ, ತವರಿನಲ್ಲೇ ಸೋತು ಬಿಟ್ಟರೆ ಇವರಿಗೆ ಮುಖಭಂಗ ಆಗುತ್ತೆ ಅಂತ ನನ್ನ ಮೇಲೆ ಆಕ್ಷೇಪ ಮಾಡ್ತಾ ಇದ್ದಾರೆ ಅಂತ ಮಾತನಾಡುವ ಭರದಲ್ಲಿ ಪ್ರತಾಪ್ ಸಿಂಹ ಈ ಪದ ಬಳಕೆ ಮಾಡಿದ್ರು. ಇದರ ವಿರುದ್ಧ ದೂರು ದಾಖಲಾಗಿದೆ, ಎಫ್ಐಆರ್ ಕೂಡ ದಾಖಲಾಗಿದೆ. ಈಗ ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಈಗ ಮಾತಿನ ಭರದಲ್ಲಿ ಪ್ರತಾಪ್ ಸಿಂಹ ಅವರು ಈ ಪದ ಬಳಕೆ ಮಾಡಿದ್ದು ನಿಜಾನ? ಏನಾಗಿದೆ ಈ ವಿಚಾರವಾಗಿ ಡೆವಲಪ್ಮೆಂಟ್ಸ್ ಇವಾಗ? ಅರವಿಂದ್, ನಿನ್ನೆ ಹನುಮ ಜಯಂತಿಯ ಸಂದರ್ಭದಲ್ಲಿ ಸಂಸದ ಪ್ರತಾಪ್ ಸಿಂಹ ಮಾಧ್ಯಮಗಳ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ರು. ಆ ಸಂದರ್ಭದಲ್ಲಿ ಮಾಧ್ಯಮದವರು ಒಂದು ಪ್ರಶ್ನೆಯನ್ನು ಕೇಳಿದರು, ಪ್ರತಾಪ್ ಸಿಂಹ ಟಾರ್ಗೆಟ್ ಆಗ್ತಾ ಇದ್ದಾರೆ ಕಾಂಗ್ರೆಸ್ಗೆ ಅಂತ. ಅದಕ್ಕೆ ಪ್ರತಾಪ್ ಸಿಂಹ ಅವರು ಕೊಟ್ಟಂಥ ಉತ್ತರ, 28 ಜನ ಸಂಸದರಿದ್ದಾರೆ, ಆದರೂ ಕೂಡ ಯಾರ ಮೇಲೂ ಕೂಡ ಇಷ್ಟೊಂದು ಟೀಕೆಗಳು ಇಷ್ಟೊಂದು ಆರೋಪಗಳು ಬರ್ತಾ ಇಲ್ಲ. ಆದರೆ ಒಬ್ಬ ಪ್ರತಾಪ್ ಸಿಂಹನ ಮೇಲೆ ಇಷ್ಟೊಂದು ಆರೋಪ ಟೀಕೆಗಳು ಬರ್ತಾ ಇದ್ದಾವೆ. ಅದಕ್ಕೆ ಅದರ ಅರ್ಥ ನಾನು ಸೋಮಾರಿ ಸಿದ್ಧನ ರೀತಿಯಲ್ಲಿ ಕೂತ್ಕೊಂಡಿಲ್ಲ, ನಾನು ಅಭಿವೃದ್ಧಿಯ ರಾಜಕಾರಣವನ್ನು ಮಾಡಿದ್ದೇನೆ ಅನ್ನುವಂಥ ರೀತಿಯಾದ ಪ್ರತಿಕ್ರಿಯೆಯನ್ನು ನಿನ್ನೆ ಸಂಸದ ಪ್ರತಾಪ್ ಸಿಂಹ ನೀಡಿದರು. ಇದನ್ನು ಕಾಂಗ್ರೆಸ್ನವರು ನಿನ್ನೆ ರಾತ್ರಿ 8 ಗಂಟೆಗೆ ಸಂಸದರ ಕಚೇರಿಯನ್ನು ಮುತ್ತಿಗೆ ಹಾಕಿ ಸೋಮಾರಿ ಸಿದ್ಧ ಅನ್ನುವಂಥ ಈ ಪದವನ್ನು ಬಳಸಿದ್ದಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೇ ಇವರು ಬಳಸಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಅವರು ಪ್ರತಾಪ್ ಸಿಂಹ ಅವರ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನು ಕೂಡ ನಡೆಸಿದರು. ಜೊತೆಗೆ ಈ ಹಿನ್ನೆಲೆಯಲ್ಲಿನೇ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾಗಿರುವಂಥ ಡಾಕ್ಟರ್ ವಿಜಯಕುಮಾರ್ ದೇವರಾಜ ಪೊಲೀಸ್ ಠಾಣೆಯಲ್ಲೂ ಕೂಡ ಆಕ್ಷೇಪಾರ್ಹ ಪದವನ್ನು ಮುಖ್ಯಮಂತ್ರಿಗಳ ಮೇಲೆ ಬಳಸಿದ್ದಾರೆ, ಅವೇಚ್ಯ ಶಬ್ದವನ್ನು ಮುಖ್ಯಮಂತ್ರಿಗಳ ಮೇಲೆ ಬಳಸಿದ್ದಾರೆ ಎನ್ನುವಂಥ ಆರೋಪದ ಅಡಿಯಲ್ಲಿ ಕೇಸನ್ನು ಕೂಡ ಕೊಟ್ಟಿದ್ದಾರೆ. ಆ ಕೇಸಿಗೆ ಸಂಬಂಧಪಟ್ಟಂತೆ FIR ಕೂಡ ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಈಗ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ತಮಗೆ ಅಂದರೆ FIR ದಾಖಲಾಗಿರುವಂಥ ವಿಚಾರ ಆಗಿರ್ಬೋದು ಅಥವಾ ಈ ಪದವನ್ನು ಬಳಕೆ ಮಾಡಿರುವಂಥ ವಿಚಾರದಲ್ಲಿ ಆಗಿರೋದು ಇನ್ನೂ ಕೂಡ ಸಂಸದ ಪ್ರತಾಪ್ ಸಿಂಹ ಅವರ ಕಡೆಯಿಂದ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಗಳು ಲಭ್ಯವಾಗಿಲ್ಲ. ಒನ್ಸ್ ಅಗೇನ್ ಏನು ನಿರಂತರವಾಗಿ ಮೈಸೂರಿನಲ್ಲಿ ಕಾಂಗ್ರೆಸ್ ವರ್ಸಸ್ ಪ್ರತಾಪ್ ಸಿಂಹ, ಇದು ಕಾಂಗ್ರೆಸ್ ವರ್ಸಸ್ BJP ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ವರ್ಸಸ್ ಪ್ರತಾಪ್ ಸಿಂಹ, ಸಿದ್ದರಾಮಯ್ಯ ವರ್ಸಸ್ ಪ್ರತಾಪ್ ಸಿಂಹ ಅನ್ನುವಂಥದ್ದು ಏನು ಕಳೆದ 3-4 ತಿಂಗಳಿಂದ ನಡೀತಾ ಇದೆ, ಈಗ ಚುನಾವಣೆಯ ಹತ್ತಿರ ಸಂದರ್ಭದಲ್ಲಿ ಅದು ಪೀಕಿಗೆ ಬರ್ತಾ ಇದೆ. ಅರವಿಂದ್. ಓಕೆ KP, ಥ್ಯಾಂಕ್ ಯು ತಮ್ಮೆರಡ ಮಾಹಿತಿಗಾಗಿ. ಸೊ ಎರಡೆರಡು ಘಟನೆ, ಮೈಸೂರಿನಲ್ಲಿ ಒಂದು ಪ್ರತಾಪ್ ಸಿಂಹ ವಿರುದ್ಧ FIR, ಮತ್ತೊಂದು ಕಡೆ ನಂಜನಗೂಡಿನಲ್ಲಿ ಅಂಧಕಾಸುರ ಸಂಹಾರ ಅಂತಕ್ಕಂಥ ಕಾರ್ಯಕ್ರಮದ ವಿಚಾರದಲ್ಲಿ ನಡೆದಿರತಕ್ಕಂಥ ಸಂಘರ್ಷ.